ಪಟ್ಟಲದ ಮಾರಮ್ಮನಿಗೆ ಇದನ್ನ ಇವಾಗ ಕಡಿಯೋಕ್ಕೆ ತಂದಿರೋದು. ನೋಡಿ ಇಲ್ಲಿ ಕಿವಿ ಇದೆಯಲ್ಲ, ಇದನ್ನೇನಂದ್ರೆ ಮೂರ್ಕೊಂಡು ಸುಮ್ ತಿನ್ಕೊಬಿಡೋದು. ಅವಾಗ ಎಲ್ರಿಗೂ ಕೂಡ ಒಂದು 150 ಗ್ರಾಮ್ ಅಷ್ಟು ಬರ್ಬೋದು. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ನಮ್ಮೂರಲ್ಲಿ ದಂಡಿನ ಮಾರಮ್ಮನ ಹಬ್ಬ. ಒಂದು ಲೈಟಿಂಗ್ಸ್ ಇಲ್ಲ, ಒಂದು DJ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಖಾಲಿ ಹೊಡಿತಿದೆ. ಏನಪ್ಪ ಇದು ಈ ಥರ ಹಬ್ಬ ಮಾಡ್ತಿದ್ದಾರೆ ಇವರು ಅನ್ಕೋಬೇಡಿ. ಅಂದರೆ ನಾವು ನಮ್ಮ ಹಬ್ಬ ಇರೋದು ಶುಕ್ರವಾರ ಹಿಂದಿನ ದಿನ ಅಂದರೆ 3 ದಿನ ಹಿಂದೆ ನಾವು ಅಂದರೆ ಮಂಗಳವಾರ ಒಂದು ಮರಿ ಹೊಡಿತೀವಿ. ಅಂದರೆ ಪೀಡ ಮರಿ ಅಂದ್ಬಿಟ್ಟು ಅಲ್ಲಿಂದ ನಮಗೆ ಹಬ್ಬ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇವತ್ತೇನು ನಾವು ಲೈಟಿಂಗ್ಸು ಆ ಥರ ಏನೂ ಮಾಡಲ್ಲ. ನಾಳಿದ್ರಿಂದ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಅಂದರೆ 3 ಮರಿ ತಂದಿರ್ತೀವಿ. ಒಂದು ಮಂಗಳವಾರ ಕುಯ್ತೀವಿ, ಪುನಃ ಮತ್ತೆ ಇನ್ನೊಂದು ಶುಕ್ರವಾರ ಕುಯ್ತೀವಿ, ಪುನಃ ಮತ್ತೆ ಶುಕ್ರವಾರ ನೈಟ್ ಕುಯ್ತೀವಿ. ಇವಾಗ ಒಂದು ಮರಿ ಕುಯ್ಯೋಕೆ ಹೋಗ್ತಿದ್ದೀವಿ. ಬನ್ನಿ ಅದನ್ನು ತೋರಿಸ್ತೀನಿ. ಇಲ್ಲಿದೆಯಲ್ಲ, ಇವೇ 3 ಮರಿಗಳು. ಇದನ್ನು ಸಂತೆ ಮರಳಿಯಿಂದ 32,000ಕ್ಕೇನೋ ಬೆಳಿಗ್ಗೆ ತಂದಿದ್ದಾರೆ. ಈ ಥರ ಇದೆ ಮರಿಗಳು ಇವು. ಮಾರಮ್ಮನ ಹಬ್ಬ ಆಗಿರೋದ್ರಿಂದ ಒಂದು ಮರಿನ ಕಡಿದ್ಬಿಟ್ಟು ನಾವು ಅದಕ್ಕೆ ಎಡೆ ಕೊಟ್ಟು ಅಂದರೆ ಅದನ್ನು ಪೂಜೆ ಮಾಡಬೇಕು ನಾವು. ಮಾರಮ್ಮ ಏನು ಬಂದು ನಮಗೇನು ಹೇಳಿಲ್ಲ, ಯಾಕಂದರೆ ನೀವು ಕಡೀರಿ ಅಂತ. ಅಂದರೆ ಸಾಂಪ್ರದಾಯಿಕವಾಗಿ ಆ ಕಾಲದಿಂದ ಈ ಗುರು ಹಿರಿಯರು ಅಂದರೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು. ಅದಕ್ಕೆ ನಾವು ಇವಾಗಲೂ ಕೂಡ ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಈ ಥರ ಈ ಮರಿಗಳನ್ನು ಕಡಿದು ತಿನ್ನೋದು ನಮಗೆ ಸರಿನೋ ತಪ್ಪೋ ಏನು ನನಗಂತೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ಆ ಕಾಲದಿಂದ ನಡ್ಕೊ ಬಂದಿದೆ, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಮರಿನ ನೋಡಿ ಕಡಿಯೋದಕ್ಕೆ ತಗೊಬಂದಿದ್ದೀವಿ. ಇವಾಗ ಪಟ್ಟಲದ ಮಾರಮ್ಮನಿಗೆ ಇದನ್ನು ಇವಾಗ ಕಡಿಯೋಕ್ಕೆ ತಂದಿರೋದು. ಇವರೇ ನೋಡಿ ಪೂಜಾರಿ ಅವರು. ನೋಡಿ ಇಲ್ಲಿ ಒಂದು ಗದ್ದೆ ಇದೆ, ನಮ್ಮ ಗದ್ದೆನೇ ಇದು. ಇಲ್ಲಿ ಬಂದು ಇದನ್ನು ಕಡಿಯೋದು. ಅಂದರೆ ಮಾರಿಗಳು ಯಾವುದು ಕೂಡ ಕೆಟ್ಟ ದೋಷಗಳು ಯಾವುದು ಕೂಡ ಬರಬಾರ್ದು ಅಂದ್ಬಿಟ್ಟು ಇದನ್ನು ಇವಾಗ ಕಡಿಯೋದು. ರಕ್ತ ಇಲ್ಲಿಗೆ ಸೋಗ್ದಾಗ ಊರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ನೋಡಿ ತಮ್ಮಡಪ್ಪ ಅವರು ಕೈ ಮುಗಿತಾ ಇದ್ದಾರೆ. ಈ ಮರಿ ಸರಿಯಾಗಿ ಒದರಿದ್ರು ಮಾತ್ರ ಕುಯ್ಯೋದು, ಇಲ್ಲಾಂದರೆ ಕಡಿಯೋದಿಲ್ಲ. ಎಲ್ಲ ರೌಂಡ್ ಹಾಕ್ಬಿಟ್ಟು ಮಧ್ಯ ನಿಲ್ಲಿಸ್ತಾರೆ. ಅದು ಒದರ್ದಾಗ ಮಾತ್ರ ಕಡಿಯೋದು. ಇದನ್ನು ಒಂದು ಅರ್ಧ ಗಂಟೆ ಮೇಲಾಗಿದೆ, ಇನ್ನೂ ಕೂಡ ಮರಿ ಒದರ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ಮತ್ತೆ ಪೂಜೆ ಮಾಡಿಕೊಂಡು ಇವಾಗ ತೀರ್ಥ ಆಗ್ತಾ ಇದ್ದಾರೆ. ಮರಿನ ಕಡಿದ್ಬಿಟ್ಟು ಇವಾಗ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಇವಾಗ ಎಲ್ರಿಗೂ ಕೂಡ ಊರಿಗೆಲ್ಲ ಪಾಲಾಗ್ತಾರೆ ಅದರಲ್ಲಿ. ಮಾವ ಚಕ್ಲನೆಲ್ಲ ತಗೊಂಡೋಗಿ ಮಾರ್ಕೊಬಿಡ ಬಿಡು ನೀನು. ದುಡ್ಡು ಆಯ್ತದ ಒಂದು 200 ಆದ್ರೆ ಹಿಂಗ 800. ಹಾಗಾದ್ರೆ ನಮ್ಗೇನಾರು ಪಾರ್ಟಿ ಕೊಡ್ಸೈ ತಕಾಗ್ಯಾರ. ಹಾಂ ಮಾವ ಅಲ್ಲಿ ಕುಯ್ಯಾಗ ಅಷ್ಟು ಜನ ಇದ್ರಲ್ಲ, ಈಗ ಏನು ನೀವು ಒಬ್ಬನೇ ಇದೆ ಇಲ್ಲ, ಒಬ್ಬನೇ ಓಡಾಡ್ತಾ ಇದೆ ಇಲ್ಲಪ್ಪ. ಒಬ್ಬನೇ ಮಾಡಮ್ಮವ್ರು ಏನ್ ಮಾಡಕದ್ ಒಬ್ಬ ದೊಡ್ಡ ಯಜಮಾನ್ ಹಾಕಪ್ಪ ನೀನು, ಮಾಡ್ಲೇಬೇಕು. ಏನ್ ನೋಡ್ತಿದ್ಯಾ? ಮರಿ ಬೇಕಾ ನಿಂಗ? ಏನ ಬೇಕಾ ನಿಂಗ ಮರಿ? ಬೇಕಾ ಬೇಡಬೇಡ? ಯಾಕ ನಾಯಿ ಕಚ್ಕೊಬಿಟ್ಟಿದ್ದು? ಹಾಗಾದ್ರೆ ಬೇಡವ ನಿಂಗ? ಈ ತರ ತಲಾಕಾಲ ಸಿಗೋದಕ್ಕೆ ನಾವು ಚಿಕ್ಕದ್ರಿಂದ ಬಂದು ಕೂತ್ಕೊಬಿಡ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಿವಿ ಇದೆಯಲ್ಲ, ಇದನ್ನೇನಂದ್ರೆ ಮೂರ್ಕೊಂಡು ಸುಮ್ ತಿನ್ಕೊಬಿಡೋದು. ಅವಾಗ ಸೀಸೆ ನಾನು ಆಗ ಬೈತಾ ಇದ್ರಲ್ಲಪ್ಪ ನಿಮ್ಮಪ್ಪ ಅವರೆಲ್ಲ, ಯಾರ ಕಿವಿ ಕಿತ್ಕೊಂಡದಮ್ಮ ಅಂದ್ಬಿಟ್ಟು. ಸೀಸೆ ನಿನಗ್ ಬೇಕಾ ಕಿವಿ ತಿಂದ? ನೋಡಿ ಯಾವ ತರ ಇದೆ ತಲೆ, ಮರಿ ತಲೆ ಇದು. ಬೇಕಾ ಶಿಷ್ಯ ನಿಂಗೆ ಕಿವಿ? ತಿನ್ನು ಶಿಷ್ಯ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಈ ಕಿವಿ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ. ಸುಟ್ಟಿರ್ತೀವಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಂದರೆ ದೇವರಿಗೆ ಎಡೆ ಹಾಕ್ತೀವಲ್ಲ, ಅದಕ್ಕೋಸ್ಕರ ಯಾರು ಕುಡಿಯೋವಾಗ ಮಾಡಲ್ಲ. ಅವಾಗ ನಮಗೆ ಚಿಕ್ಕ ಬುದ್ಧಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಸುಮ್ ತಿನ್ಕೊಬಿಡೋದು ಅಷ್ಟೇ. ಇಲ್ಲಿ ಅಂದರೆ ಒಂದೊಂದು ಪೀಸ್ನು ಕೂಡ ಲಿವರ್ ಆಗಲಿ ಏನೇ ಆಗಲಿ ಇಲ್ಲಿ ಏನು ಪಾಲ್ ಮಾಡಿರ್ತಾರೆ ಎಲ್ರಿಗೂ ಕೂಡ ಎಲ್ಲ ಮನೆಗಳಿಗೂ ಕೂಡ ಹೋಗುತ್ತೆ. ಒಂದು ಇಷ್ಟಿಷ್ಟು ಬರಲಿ ಪೀಸ್. ಅದು ಒಂದು ಲಿವರ್ ಅಂದರೆ ಒಂದು ಎಷ್ಟು ಜನ ಇರ್ತಾರೆ, ಒಂದು 100 ಜನ ಇದ್ದರೆ 100 ಜನಕ್ಕೂ ಆ ಪೀಸ್ ಆಗಬೇಕು. ಆ ಥರ ಇರುತ್ತೆ ಇಲ್ಲಿ. ನಮ್ಮೂರಲ್ಲಿ ಯಾರು ಫಸ್ಟ್ ಸಿಗಾಕತ್ತಾರೆ ಅವರೇ ಕೂಡ ಕೆಲಸ ಮಾಡಬೇಕು. ಇವರೊಬ್ಬರೇ ಕೂಡ ಕೆಲಸ ಮಾಡ್ತಾ ಇರೋದು ಇವಾಗ. ಮತ್ತೆ ನೋಡಿ ನಮ್ಮ ಮಾದೇವ ಇದ್ದಾರೆ, ಇವರು ಕೂಡ ಹೆಲ್ಪ್ ಮಾಡ್ತಾರೆ. ಆದರೆ ಯಾರೂ ಬರಲ್ಲ ಮುಂದೆ ನಿಂತ್ಕೊಂಡು, ಅದೊಂದು ಬೇಜಾರು. ಇವಾಗ ಇನ್ನಿಬ್ರು ಕೂಡ ಜಾಯ್ನ್ ಆದರು. ಒಬ್ಬರು ಕಷ್ಟ ನೋಡಿದೆ. ಇವಾಗ ಇವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ, ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ. ನೋಡಿ ಇದು ಪ್ರತಿಯೊಂದು ಮನೆಗೂ ಕೂಡ ಈ ಥರ ಪಾಲಾಗ್ತಾ ಇದ್ದಾರೆ. ಎಲ್ಲರೂ ಮನೆಗೂ ಕೂಡ ಕರೆಕ್ಟಾಗಿ ಆಗಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಜಗಳನೇ ಆಗ್ಬಿಡ್ತವೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇವರು ಶ್ರಮಪಟ್ಟು ಎಲ್ರಿಗೂ ಕರೆಕ್ಟಾಗಿ ಬರಬೇಕು, ಆ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಾವ ಯಾವ ಟೈಮ್ಗೆ ಅಪ್ಪ ನೀವು ಕೊಡೋದು? ಇನ್ನೂ ಇಷ್ಟು ಲೇಟ್ ಮಾಡ್ಬಿಟ್ರೆ ಹೆಂಗಪ್ಪ ನೀನು? ನಾವು 9 ಗಂಟೆ ಹಾಂ
ನಾನು ಕಟಿಂಗ್ ಸಾಬ್ರ ರೈತ ನಾನು. ಇವರು ವೆಂಕಟೇಶ್ ಅಣ್ಣ ಅಂದ್ಬಿಟ್ಟು ನೋಡಿ ತಣ ಇದೆಯಲ್ಲ ಫ್ಯಾಟ್ ಇದೆಯಲ್ಲ ಅದನ್ನ ಎಲ್ರಿಗೂ ಕೂಡ ಹಾಕ್ಬೇಕು ಕರೆಕ್ಟಾಗಿ ಎಲ್ಲರೂ ಕೂಡ ಮುದಿಸಿ ಕೊಡ್ತಾ ಇದ್ದಾರೆ. ಮಾವ ನೀನು ಒಂದು ಮಟನ್ ಕಡೆಗೆ ಸೇರ್ಬಿಡು, ನರಸೀಪುರಕ್ಕೆ ಸೇರ್ಸ್ಕೊಟ್ಬಿಡ್ತೀನಿ ನಿನ್ನ. ಸೇರ್ಕೊಬಿಡು ನೀನು. ಹಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ ನಿನ್ಗೆ ಒಟ್ಟಿನಲ್ಲಿ. ಹಾ ಶಿವಣ್ಣ ಎಲ್ರಿಗೂ ಸರಿಯಾಗಿ ಹಾಕಪ್ಪ, ಹೆಚ್ಚು ಕಮ್ಮಿ ಆಗ್ಬಾರ್ದು. ಗುಡ್ಡ ಮಾಂಸ ಇದು ನಾವೇನ್ ಮಾಡ ಮಗರ. ಇನ್ನೇನು ಮುಕ್ಕಾಲು ಭಾಗ ಕೆಲಸ ಮುಗಿದಿದೆ. ಎಲ್ರಿಗೂ ಕೂಡ ಒಂದು 150 ಗ್ರಾಮ್ ಅಷ್ಟು ಬರ್ಬೋದು ಅಷ್ಟೇನೆ ಮಟನ್ನು. ಅಂದ್ರೆ ಇದನ್ನೇ ಪ್ರಸಾದ ಮಾಡಿ ದೇವ್ರಿಗೆ ಎಡೆ ಹಾಕೋದು. ಇದಾದ್ಮೇಲೆ ಪಟ್ಟಣದ ಮಾರಮ್ಮ ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಎಲ್ಲರೂ ಕೂಡ ಎಡೆ ತಂದು ಇಡ್ತಾರೆ. ಅಂದ್ರೆ ಒಂದು ಬುಟ್ಟಿ ಇರುತ್ತೆ, ಅದಕ್ಕೆ ಹಾಕ್ಬಿಟ್ಟು ಹೊತ್ಕೊಂಡು ಹೋಗ್ತಾರೆ. ಈ ಹುಡುಗರು ನೋಡಿ ಬೋಸಿ ತಗೊಂಡ್ ಬಂದಿದ್ದಾರೆ ಮಟನ್ ಈಸ್ಕೊಂಡು ಹೋಗೋದಕ್ಕೆ. ಈ ಪಾಟಿ ತಗೊಂಡ್ ಬಂದಿದ್ದಾರೆ. ಅಷ್ಟು ಬರಲ್ಲಕ್ಕಪ್ಪ, ಏನು ಬಂದ್ರು ಒಂದು 150 200 ಗ್ರಾಮ್ ಬರ್ಬೋದು ಅಷ್ಟೇನೆ. ಮಾತಾಡೋ ರಾಜ. ಎಲ್ರು ಕೂಡ ಇದೇ ತರ ಬೋಸಿ ತಗೊಂಡು ಬರ್ತಾರೆ. ಇವಾಗ ಟೈಮ್ ಆಗ್ಬಿಡ್ತು, ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ಮಟನ್ ಈಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಬೋಸಿಗಳನ್ನೆಲ್ಲ ತಗೊಬಂದಿದ್ದಾರೆ. ಇನ್ನೂ ಕೂಡ ರೆಡಿ ಆಗಿಲ್ಲ. ಒಂದು 20-30 ಜನ ಬಂದಿದ್ದಾರೆ. ಇವಾಗ ಇನ್ನೂ ಊರವರೆಲ್ಲ ಬರ್ತಾ ಇದ್ದಾರೆ. ಅಂದರೆ ಎಲ್ಲರೂ ಕೂಗ್ತಾರೆ ಮಟನ್ ತಗೊಳ್ಳಿ ಬನ್ನಿ ಅಂದ್ಬಿಟ್ಟು ಕೂಗ್ತಾರೆ. ಆವಾಗ ಇವರೆಲ್ಲ ಬರ್ತಾರೆ. ಇವಾಗ ಮಟನ್ನ ಎತ್ತಾ ಇದ್ದಾರೆ ಅವರವರ ಮನೆಗಳಿಗೆ. ಒಂದ್ ಕಡೆಯಿಂದ ಎತ್ತಬೇಕು, ಯಾಕಂದ್ರೆ ಸ್ವಲ್ಪ ಮಿಸ್ ಆದ್ರೂ ಕೂಡ ಜಗಳ ಆಗ್ಬಿಡುತ್ತೆ. ನಮ್ಮ ಹುಡುಗ ಬರ್ಕತ್ತಿದ್ದಾನೆ ಪವನ್ ಅನ್ನೋರು. ರಾಮಚಂದ್ರ ಕರಿವಳ್ಳಿ ವೇಣು ಮಾದೇವ್ ವೇಣು ಹಾಕೋ. ಇಷ್ಟೇನೆ ಮಟನ್ ಬಂದಿರೋದು. ಒಂದು 200 ಗ್ರಾಮು 250 ಗ್ರಾಮ್ ಒಳಗಡೆನೆ ಇದೆ. ಅಂದರೆ 1/4 kg ಅಷ್ಟು ಬರಲ್ಲ. ನಮ್ಮಮ್ಮ ಏನು ಮಾಡ್ತಾರೆ ಇದ್ರಲ್ಲಿ ಕೇಳ್ತೀನಿ. ಏನು ಮಾಡ್ತೀಯಕ್ಕ ಇದರಲ್ಲಿ ನೀನು? ಸಾಂಬಾರು ಮಾಡ್ತೀನಿ. ಸಾಕದ್ದ ಇಷ್ಟು ಮನೇಲಿ ಒಂದು 4 ಜನ ಇದೀವಲ್ಲ. 4 ಜನ ಇದ್ರು ನಮಗ್ ಬೇರೆ ಮಟನ್ ತಂದು ಮಾಡಾಗಿಲ್ಲ. ಇದು ಪಟ್ಟಲ್ದಮ್ಮನ್ಗ ಇದು ಎಡ, ಇವತ್ತು ಮಂಗಳವಾರದ ಎಡ ಅವಳ್ಗ. ಅದರಿಂದ ನಮಗ್ ಬೇರೆ ತಂದು ಯಾವ್ದನ್ನು ಮಾಡಾಗಿಲ್ಲ. ಇದಿಷ್ಟನೇ ಮಾಡಿ ಅವಳ್ಗ ಎಡ ಕೊಡ್ಬೇಕು. ನಾವು ಬೆಳಗಿಂದ ಸಾಕಾಗ್ಬಿಟ್ಟಿದೆ. ಬೆಳಿಗ್ಗೆಯಿಂದ ಮನೆನೆಲ್ಲ ಕ್ಲೀನ್ ಮಾಡಿ ಸಾಕಾಗೋಗದ ಇವತ್ತು. ಅಂದ್ರೆ ಇಷ್ಟು ಮಟನ್ ಅಂದ್ರೆ ಬೇರೆ ಮಟನ್ ತರಂಗಿಲ್ಲ. ಬೇರೆ ಮಟನ್ ತರಂಗಿಲ್ಲ, ಏನಿಲ್ಲ. ಅಷ್ಟನೇ ಹಾಕಿ ಅವ್ರು ಕೊಟ್ಟಿರೋ ಅಷ್ಟನೇ ಹಾಕಿ ಎಡ ಕೊಡ್ಬೇಕು ಇವತ್ತು ಅವಳ್ಗ. ನಾವು ಇದನ್ನ ದೇವರಿಗೆ ಎಡೆ ಕೊಡೋ ತನಕ ನಾವಂತೂ ಕೂಡ ಊಟ ಮಾಡಂಗಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಬಂದಾದ್ಮೇಲೆ ನಾವು ಊಟ ಮಾಡಬೇಕು. ಅಲ್ಲಿ ತನಕ ಊಟ ಮಾಡಂಗಿಲ್ಲ. ಇಲ್ಲಾಂದ್ರೂ ಕೂಡ ಒಂದು 10 ಗಂಟೆ 11 ಗಂಟೆ ಆಗುತ್ತೆ. ಅಲ್ಲಿ ತನಕ ಬೇಗ ನಮ್ಗೆ ಊಟ ಕೊಟ್ಬಿಡ್ತೀಯ ಹೆಂಗೆ? ಇಲ್ಲ ಇಲ್ಲ, ಅಲ್ಲಿಂದ ಬರೋವರೆಗೂ ಅಲ್ಲಿ ಪೂಜೆ ಮುಗಿಸೋವರೆಗೂ ಇಲ್ಲಿ ಊಟ ಕೊಡಂಗಿಲ್ಲ ಯಾರಿಗೂ. ಅಲ್ಲಿ ಆತರ ಕೊಡಂಗಿಲ್ಲ. ಏನಾದ್ರು ಫಸ್ಟ್ ಆತರ ಬೇಗ ಊಟ ಮಾಡ್ಕೊಬಿಟ್ರೆ ಏನಾಗ್ಬಿಡ್ತದೆ? ಬೇಗ ಊಟ ಮಾಡ್ಕೊಬಿಟ್ರ ಅದೇ ಗ್ವಾರ ಇದೆಲ್ಲ ಅವಳದಲ್ವಾ ಆಯ್ತದ. ಇದು ನಮ್ಮೂರಲ್ಲಿ ಅಂತೂ ಮಾರಮ್ಮ ಇದೆಯಲ್ಲ ತುಂಬಾನೇ ಪವರ್ಫುಲ್ ಆಗಿದೆ. ಏನಾದ್ರು ಈ ತರ ಎಡವಟ್ಟೇನಾದ್ರು ಮಾಡ್ಬಿಟ್ರೆ ಏನಾದ್ರು ಅವ್ರಿಗೆ ತೊಂದರೆ ಆಗುತ್ತೆ, ಬೇದಿ ಆಗೋದು, ಈ ತರ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಮ್ಮೂರವರೆಲ್ಲ ಕಟ್ಟುನಿಟ್ಟಿನಿಂದ ಎಲ್ಲ ಕೂಡ ಮಾಡ್ತಾರೆ. ಅಂದ್ರೆ ಏನು ಕೂಡ ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ರು ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಮಾಡಲ್ಲ. ಅಂದ್ರೆ ಸುಮಾರು ಜನಕ್ಕೆ ಆಗಿದೆ ಅಂತೆ ಅವಾಗ. ಇವಾಗ ಯಾರು ಕೂಡ ಆ ತರ ತಪ್ಪುಗಳನ್ನೆಲ್ಲ ಮಾಡಲ್ಲ. ಎಡೆ ಕೊಟ್ಟಾದ್ಮೇಲೆ ಊಟ ಮಾಡೋದು ಪದ್ಧತಿ ಚೆನ್ನಾಗಿದೆ ಒಟ್ಟಿನಲ್ಲಿ ನಮ್ಮ ಈ ಊರಲ್ಲಿ. ಎಡೆ ಅಂದ್ರೆ ಈ ತರ ಅನ್ನ ಹಾಕೊಂಡು ಸ್ವಲ್ಪ ಆಮೇಲೆ ಇದ್ರ ಮೇಲೆ ಏನು ಮಾಡಿರ್ತಾರೆ ಸಾಂಬಾರು ಅದನ್ನು ಹಾಕೊಂಡು ಹೋಗ್ತಾರೆ. ಮತ್ತು ಮುದ್ದೆ ಮಾಡಿದರೆ ಮುದ್ದೆನೂ ಹಾಕ್ತಾರೆ. ನೋಡಿ ನಮ್ಮಮ್ಮ ಹಾಕ್ತಾ ಇದ್ದಾರೆ ಇವಾಗ. ಸಾಂಬಾರೆಲ್ಲ ಮಳ್ಳಿದ್ದವ ಹೆಂಗೆ? ಹಾಂ ಹಾಂ ಸಾಂಬಾರು ಕೊತ್ತಕೋ ಅವ್ರ ಫ್ರೆಂಡು ಕರೀತಾ ಇದ್ದಾರೆ, ಬಾ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಅದಕ್ಕೆ ಇವರು ಸ್ವಲ್ಪ ಇನ್ನೂ ಮಳ್ಳ ಇಲ್ಲ ಸಾಂಬಾರು ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಿನ ಹೆಂಗಸರೆಲ್ಲ ಬಂದ್ಬಿಟ್ಟು ನೋಡಿ ಇದಕ್ಕೆ ಬುಟ್ಟಿ ಅಂತೀವಿ ನಾವು, ಪುಟ್ಟ ಅಂತ. ಅದಕ್ಕೆ ಎಲ್ಲರೂ ಕೂಡ ಬಂದು ಎಡೆ ಹಾಕ್ತಾ ಇದ್ದಾರೆ ಈ ಥರ. ನೋಡಿ ಎಷ್ಟು ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ ಎಲ್ಲರೂ. ಇವರು ದಾಸಪ್ಪ, ಇವರು ಯಾವುದಂದ್ರೆ ಶಂಕು ಮತ್ತು ಇದು ಬೇರೆ ತರ್ತಾರೆ. ಇನ್ನೊಬ್ರು ದೇವ್ರ ಗುಡ್ರಲ್ಲ ಜಗಡೆ ಮತ್ತು
ಇನ್ನೂ ಅವರವರ ವಸ್ತುಗಳು ಏನಿದೆ ಅದನ್ನೆಲ್ಲ ತಗೊಂಡ್ಬಂದು ಇರ್ತಾರೆ ಇಲ್ಲಿ. ಇವಾಗ ನಾವು ಹೋಗ್ತಾ ಇದೀವಲ್ಲ, ಅಲ್ಲಿ ಬರೀ ಗಂಡಸರು ಮಾತ್ರ ಹೋಗೋದು, ಹೆಂಗಸರೆಲ್ಲೂ ಬರಲ್ಲ. ಅಂದರೆ ಶುಕ್ರವಾರ ಎಲ್ಲರೂ ಕೂಡ ಹೆಂಗಸರೆಲ್ಲ ಬರ್ತಾರೆ, ತಂಬಿಟ್ಟು ಆರತಿ ತಗೊಂಡು ಅಲ್ಲಿಗೆ ಬರ್ತಾರೆ. ಇವಾಗ ಮಾತ್ರ ಗಂಡಸು ಮಾತ್ರ ನಾವು ಹೋಗೋದು. ಇದೇ ದೇವರು, ಪಟ್ಲದಮ್ಮನ ದೇವರು ಅಂದ್ಬಿಟ್ಟಿದ್ದು. ಇವಾಗ ನಾವೇನು ಪ್ರೆಸೆಂಟ್ ಬಂದಿದ್ದೀವಿ, ಇದು ಪಟ್ಲದಮ್ಮ ದೇವಸ್ಥಾನ. ಇದು ಅಂದರೆ ಇವತ್ತು ಮಂಗಳವಾರ ಪೂಜೆ ಮಾಡ್ತೀವಿ ಇಲ್ಲಿಗೆ. ನಾವು ಇಲ್ಲಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ದಂಡಿನ ಮಾರಮ್ಮನ ಹಬ್ಬನ ಸ್ಟಾರ್ಟ್ ಮಾಡೋದು. ದಂಡಿನ ಮಾರಮ್ಮ ದೇವಸ್ಥಾನ ಎಲ್ಲಿದೆ ಅಂದರೆ ಇಲ್ಲಿಂದ ಒಂದು 100 ಮೀಟ್ರ್ ಅಷ್ಟೇ ದೂರ ಇದೆ, ಅಷ್ಟೇ. ಅಲ್ಲಿಗೂ ಇಲ್ಲಿಗೂ ಕೂಡ ಫಸ್ಟು ನಾವು ಪೂಜೆ ಮಾಡಬೇಕಾಗಿರೋದು ಇಲ್ಲಿಗೆ. ಶುಕ್ರವಾರ ಅಲ್ಲಿಗೆ ಮಾಡ್ತೀವಿ. ಇದು ತಂಗಿ ದೇವರು, ಅದು ಅಕ್ಕ ದೇವರು. ಫಸ್ಟು ನಾವು ತಂಗಿಗೆ ಪೂಜೆ ಮಾಡೋದು ನಾವು ಇಲ್ಲಿಲ್ಲ. ನಮ್ಮ ಈ ದೇವಸ್ಥಾನ ಇದೆಯಲ್ಲ, ಇದು ಗದ್ದೆ ಮಾಳದಲ್ಲಿರೋದು. ಇದು ಅಂದರೆ ಇದಕ್ಕೆ ಕಟ್ಟಡ ರೀತಿ ಮೇಲೆ ಚಾವಣಿ ಆ ಥರ ಹಾಕಂಗಿಲ್ವಂತೆ. ಅಂದರೆ ಅವಾಗ್ಲಿಂದ ಆ ಕಾಲದ ಜನ ಹೇಳ್ತಾ ಇದ್ರು ಈ ಥರ ಹಾಕಂಗಿಲ್ಲ ಅಂದ್ಬಿಟ್ಟು. ಇದು ಒಂಥರ ಕಲ್ಲಿನ ಥರ ಇದೆ, ಅಷ್ಟೇ 5 ಕಲ್ಲುಗಳಿದೆ. ಪುನಃ ಮತ್ತೆ ಅಲ್ಲೊಂದು ಇದೆಯಲ್ಲ ದಂಡಿನ ಮಾರಮ್ಮ ದೇವಸ್ಥಾನ, ಅದರಲ್ಲೂ ಕೂಡ ಅದೇ ಥರ ಇದೆ. ಅಂದರೆ ವಿಗ್ರಹ ರೂಪ ಆ ಥರ ಏನಿಲ್ಲ ಇಲ್ಲಿ. ಎಡೆನ ಹಾಕ್ತಾ ಇದ್ದಾರೆ ದೇವರಿಗೆ ನೈವೇದ್ಯ ಮಾಡಿ. ಇವಾಗ ಅಲ್ಲಿಂದ ತಂದಿದ್ದೀವಲ್ಲ ಎಡೆ ಪ್ರಸಾದ ಏನಿದೆ ಅದನ್ನು ದೇವಿಗೆ ಅರ್ಪಿಸಿ ಇವಾಗ ನಾವೆಲ್ಲ ಅದನ್ನು ತಿನ್ಕೊಂಡು ಇವಾಗ ಹೋಗ್ತೀವಿ. ಎಲ್ಲರೂ ರೆಡಿಯಾಗಿದ್ದಾರೆ ತಿನ್ನೋದಕ್ಕೆ? ಅದು ಊಟ ಅಲ್ಲ, ಪ್ರಸಾದ. ಸ್ವಲ್ಪ ಕೊಡ್ತಾರೆ ಅಷ್ಟೇ. ಪ್ರಸಾದನ ಬುಟ್ಟಿ ಒಳಗಡೆ ಹಾಕಿದ್ದಾರೆ. ಎಲ್ಲ ಜಗಡೆ ಬಡ್ದಾದ್ಮೇಲೆ ಊಟ ಮಾಡೋದು. ಇವಾಗ ಜಗಡೆ ಬಡಿತಾ ಇದ್ದಾರೆ ದೇವ್ರ ಗುಡ್ರಪ್ಪ ಅವರು. ಇವರು ನಮ್ಮ ಫ್ರೆಂಡ್ಸು ಕೈ ಮುಕ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಪ್ಪಿ ಏನಪ್ಪ ಬಂದು ಅವಾಲೆ ಕೂತ್ಕೊಂಡ್ಬಿಡ್ತಿದ್ದೆಲ್ಲ. ಅಲ್ಲಿ ಪ್ರಸಾದನ ಸ್ವೀಕರಿಸ್ಬಿಟ್ಟು ಬಂದೆ. ತುಂಬಾನೇ ಚೆನ್ನಾಗಿತ್ತು. ಒಂಥರ ಆವಾಗ್ಲಿಂದನೂ ಕೂಡ ನಾವು ಆ ಪ್ರಸಾದನ ಸ್ವೀಕರಿಸ್ತೀವಿ. ಅಂದರೆ ಎಲ್ಲರೂ ಕೂಡ ಸಾಂಬಾರಿನ ಆ ಥರ ಏನೂ ಹಾಕಲ್ಲ. ಅಂದರೆ ಸಾಂಬಾರಿಗೆ ಅನ್ನ ಮೇಲೆ ಆ ಥರ ಹಾಕ್ಬಿಡ್ತಾರೆ. ತುಂಬಾನೇ ಟೇಸ್ಟ್ ಇರುತ್ತೆ ಅದಂತೂ ಕೂಡ. ಇವಾಗ ಅಂದರೆ ನೆಕ್ಸ್ಟು ಶುಕ್ರವಾರ ಬರುತ್ತೆ, ಹಬ್ಬ ಇನ್ನೂ ಜೋರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ವಿಡಿಯೋನೂ ಕೂಡ ಮಾಡ್ತೀನಿ. ಇದಕ್ಕಿನ್ನೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.